ಜ್ಞಾಪಕ ಬರ್ತದೆ. ಜನ ಮಾತಾಡ್ತಾರೆ, ಗೆದ್ದರೆ ನಾನು ಆಡಕ್ಕೆ ಬಂದಿದ್ದೆ, ಸೋತ್ರೆ ಇಲ್ಲ ನಾನು ನೋಡಕ್ಕೆ ಬಂದಿದ್ದೆ ಅಂತ. ಅರೆ ಗೆದ್ರೆ ಏನು ಸೋತ್ರೆ ಏನು, ನಾವೇನಕ್ಕೆ ಬಂದಿದ್ದೆ ಅನ್ನೋದು ಮುಖ್ಯ ಆಗಲ್ವೇ? ಅದಕ್ಕೆ ಗೆದ್ದಿದ್ದನ್ನು ಮಾತ್ರ ನಮ್ಮದು ಅಂದ್ಕೊಳ್ಳೋದು, ಸೋಲು ನಿಮ್ಮದು ಅನ್ನೋದಲ್ಲ. ರಾಜಕಾರಣದಲ್ಲಂತೂ ಸೋಲು ಗೆಲುವುಗಳನ್ನು ನಾವು ಈಕ್ವಲ್ ಆಗಿ ಸ್ವೀಕಾರ ಮಾಡಬೇಕು, ಸಮಾನವಾಗಿ ಅದನ್ನು ನಾವು ಒಪ್ಪಬೇಕು. ಆದರೆ ಇಲ್ಲಿ ಹಾಗಾಗಲಿಲ್ಲ. ಮತ್ತು ರಾಜೀವ್ ಗಾಂಧಿ ಅವರದು ನೋಡೋಣ. ರಾಜೀವ್ ಗಾಂಧಿ ಅವರು, ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಸೋತ ತಕ್ಷಣ ಈ ಬ್ಯಾಲೆಟ್ ಸರಿ ಇಲ್ಲ, ಈ ಬ್ಯಾಲೆಟಲ್ಲಿ ವೋಟಿಂಗ್ ಹೋದರೆ ಪರಿಸ್ಥಿತಿ ಮುಂದೆ ಸರಿ ಹೋಗೋದಿಲ್ಲ, ಆದ್ದರಿಂದ EVM ಅನ್ನು ನಾವು ತರೋದು ಸೂಕ್ತ ಅಂತೇಳಿ ಪ್ರಪೋಸ್ ಮಾಡಿದವರೇ ಅವರು, ಅವರೇ ತಂದಿದ್ದು. ವಿಪರ್ಯಾಸ ಅಂತಂದರೆ ಅವರ ಮಗ ಮಾನ್ಯ ರಾಹುಲ್ ಗಾಂಧಿ ಅವರು ತಂದೆ ಬೇಕಂದಿದ್ದನ್ನ ಮಗ ಬೇಡ ಅಂತಿದ್ದಾರೆ. ಬೇಡ, ಇದು ನೆಕ್ಸ್ಟ್ ಜನರೇಷನ್ಗೆ. ನಾನು ಅಂದ್ಕೊಂಡಿದ್ದೇನೆ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಬರೀ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಅಲ್ಲ. ಪ್ರಿಯಾಂಕಾ ಅಲ್ಲ, ಪ್ರಿಯಾಂಕ್. ನಾನು ಹೇಳಿದ್ದು ಅವ್ರಿಗೆ ಗೊತ್ತಾಗಿದೆ. ಅಲ್ಲ, ನಾವು ಪ್ರಿಯಾಂಕ್ ಅಲ್ಲ, ನಾವು ಸ್ವಲ್ಪ ಫಾಸ್ಟಾಗಿ ಮಾತಾಡಿದಾಗ ಪ್ರಿಯಾಂಕ್ ಅಂತೀವಿ ಅಲ್ವಾ. ನಮ್ಮ ಪ್ರಿಯಾಂಕಾ ಅಂದರೆ ಏನು, ಪ್ರೀತಿಯಿಂದ. ಹೌದು. ಆದರೆ ಅವರು ಗ್ರಾಮೀಣ ಅಭಿವೃದ್ಧಿ ಮಂತ್ರಿ ಮಾತ್ರ ಅಲ್ಲ, IT-BT ಮಂತ್ರಿಯೂ ಕೂಡ. IT-BT ಮಂತ್ರಿ ಸ್ಥಾನವನ್ನು ಯಾರಿಗೆ ಕೊಡ್ತಾರೆ? ಬುದ್ಧಿವಂತರಿಗೆ. ಪ್ರೋಗ್ರೆಸಿವ್ ಥಿಂಕಿಂಗ್ ಯಾರಿಗಿರ್ತದೆ? ನೆಕ್ಸ್ಟ್ ಜನರೇಷನ್ ಬಗ್ಗೆ ಯಾರು ಥಿಂಕ್ ಮಾಡ್ತಾರೆ? ಹೊಸ ವಿಚಾರಗಳನ್ನು ಯಾರು ಸಮಾಜಕ್ಕೆ ಕೊಡಬಲ್ಲರು? ಅನ್ವೇಷಣೆ ಅಲ್ಲ, ಆವಿಷ್ಕಾರ ಮಾಡಬಲ್ಲರು ಅಂಥವ್ರಿಗೆ ಕೊಡ್ತಾರೆ. ಆ ಕಾರಣದಿಂದ ಪ್ರೈವೇಟಾಗಿ ಬಹುಶಃ ಅವ್ರನ್ನ ಕೇಳಿದರೆ ಅವರು ಕೂಡ ಇದನ್ನು ಒಪ್ಪೋದಿಲ್ಲ, ಪ್ರೈವೇಟಾಗಿ. ಬಟ್ ಅವ್ರ ಮೇಲೆ ಒತ್ತಡ ಇದೆ, ಪಕ್ಷದ ತೀರ್ಮಾನ ಇದೆ, ಸರ್ಕಾರದ ತೀರ್ಮಾನ ಇದೆ. ಯಾಕೆ ಅಂತಂದರೆ ಇದು ಒಂದು ಪಕ್ಷ ತೀರ್ಮಾನ ತಗೊಂಡ ಮೇಲೆ ಅದನ್ನು ಅವರು ಒಪ್ಪಬೇಕಾಗ್ತದೆ. ಆ ಕಾರಣದಿಂದ ಭವಿಷ್ಯ ಅವರು ಒಪ್ಪಿದ್ದಾರೆ. ಇಲ್ಲ ಅಂತಂದರೆ ನಾವು ಇದು ಬ್ಯಾಲೆಟ್ ಬೇಡ, ಒಂದು ಸಮಯ ಬ್ಯಾಲೆಟ್ ಪೇಪರ್ ಬೇಡ, ಇದನ್ನು ತಿರಸ್ಕಾರ ಮಾಡಿದ್ಯಾರು? ಕಾಂಗ್ರೆಸ್ನ ನಾಯಕರೇ, ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಒಂದು ಸಾರಿ ತಿರಸ್ಕಾರ ಮಾಡಿದೆ. EVMಗೆ ಪ್ರೋತ್ಸಾಹ ಕೊಟ್ರಿ, ತಂದಿದ್ಯಾರು? ನೀವೇ ತಂದಿದ್ದೀರಿ. ಅದಾದ ಮೇಲೆ ಈಗ ಅದರಿಂದ ನಾವು ಸೋಲ್ತಾ ಇದ್ದೀವಿ. ನಿಮ್ಮನ್ನು ನಿಜವಾಗಲೂ ಸೋಲಿಸ್ತಾ ಇರೋದು EVM ಮಿಷನ್ಗಳಲ್ಲ, ಜನ ನೋಡಿ. ಒಂದು ಸ್ಟೇಟಲ್ಲಿ, ಒಂದು ಕ್ಷೇತ್ರದಲ್ಲಿ ಸೋಲಿಸಿದ್ರೆ ಏನೋ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಕೇಳ್ಕೋಬಹುದು. ಇಡೀ ದೇಶದಲ್ಲಿ ಸಮಸ್ಯೆ ಆಗ್ತಾ ಇದೆಯಲ್ಲ. ಒಂದು ಪಕ್ಷ ಇಡೀ ರಾಷ್ಟ್ರದಲ್ಲಿ ತಿರಸ್ಕಾರಕ್ಕೆ ಒಳಗಾಗ್ತಾ ಇದೆ. ಎಲ್ಲೆಲ್ಲಿ ಇದು ರಾಷ್ಟ್ರೀಯ ಪಕ್ಷ ದೊಡ್ಡ ದೊಡ್ಡ ಸ್ಟೇಟ್ಗಳಂತ ಯಾವನ್ನ ಕರೀತಿದ್ವೋ ಅಂಥ ಕಡೆಯಲ್ಲಿ ಇವತ್ತು ಅದೇನೋ ಸೀಟ್ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ, ಅಲಿಯನ್ಸು ಇವೆಲ್ಲ ಮಾಡಿದ್ರೂ ಕೂಡ 5-10 ಸೀಟ್ ತಗೊಳ್ಳೋಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಅದನ್ನು ಚಿಂತೆ ಮಾಡಬೇಕು. ನನ್ನನ್ನು ಪ್ರೀತಿ ಮಾಡು ಅಂತಿದ್ರೆ ಯಾರೂ ಮಾಡೋದಿಲ್ಲ. ಪ್ರೀತಿ ಮಾಡಬೇಕು ಅನಿಸಿದ್ರೆ ಖಂಡಿತ ಪ್ರೀತಿ ಮಾಡ್ತಾರೆ. ನಾವು ಚುನಾವಣೆಗೆ ನಿಲ್ತೇವೆ, ಮತ ಕೊಡಿ ಅಂತ ಕೇಳ್ತೇವೆ. ಕೊಡೋದು ಬಿಡೋದು ಅವರ ತೀರ್ಮಾನ ಅಲ್ವೇ? ಆ ಕಾರಣದಿಂದ ನಿಮ್ಮ ಬಗ್ಗೆ ಏನಾದರೂ ಪ್ರೀತಿ ಅಥವಾ ಮತ ಕೊಡಬೇಕು ಅಂತೇಳಿ ಜನರಿಗೆ ಅನಿಸಿದ್ರೆ ಖಂಡಿತ ಅವರು ನಿಮಗೆ ಕೊಡ್ತಾರೆ.